first of all, okay, 2000, 2000, what he has alleged, it has been promoted in 2006. It was promoted or it was floated by the BJP and Janata Dal. Why it did not happen in 2019? From 2019 to 2023, we had BJP government. Why it did not happen? And Mr. Shivakumar is not able to reply what senior minister, senior leader and the former Prime Minister has made a serious allegation on him. Why has not replied? Why Mr. Siddaramaiah, who was in the power, why he did not move it? Means there is something fishy, and why he is in so much hurry to do it? Why he is not trying to talk to the farmers? ये क्या दादागिरी करके काम करना चाहते हैं क्या? और राहुल गांधी दूसरे राज्यों में जाके फार्मर्स के साथ खड़े हुए ऐसे बात करते हैं और इधर क्या कर रहे हैं? ನಾನು ಒಂದೇ ಒಂದು ಸ್ಪಷ್ಟವಾದಂತಹ ಪ್ರಶ್ನೆ Mr. Devegowda said one statement, sir. His statement is clear that Mr. D.K. Shivakumar, by bringing this project, is trying to pay back the debt to the High Command. No, that he has made a serious allegation. Why he is not properly replying on that? He is very furious. He is not replying on that. Mr. D.K. Shivakumar has not clarified it, and I am first let him answer why Mr. Siddaramaiah did not do it for 3 years. Why D.K. Shivakumar is showing so much interest? Because he has his own interest, even as far as real estate is concerned. ನೋಡಿ ಬೆಂಗಳೂರು ಡೆವಲಪ್ಮೆಂಟ್ ಬಿಡದಿ ಮಾಡಿದಾಗ ಬೆಂಗಳೂರು ಡೆವಲಪ್ಮೆಂಟ್ ಆಗ್ತದೆ ಮತ್ತು ಅದು ಒತ್ತಾಯಪೂರ್ವಕವಾಗಿ ಜನರ ಒಳ್ಳೆಯ ಭೂಮಿಯನ್ನ ಕೃಷಿ ಫಲವತ್ತಾದ ಭೂಮಿಯನ್ನ ಕಸಗೊಂಡೆ ಮಾಡುವುದು ಅಂತಲ್ಲ. ಮಾಡದಿದ್ರೂ ಸಹಿತ ಜನರನ್ನ ಹೇಗೆ ಮನವೊಲಿಸೋದು, ನೀವೇನ್ ಬೇಕಾದ್ ಮಾಡ್ರಿ, ನನ್ನ ಕಡೆ ಪೊಲೀಸ್ ಫೋರ್ಸ್ ಇದೆ, ನಾನು ಮಾಡಿ ತೋರಿಸ್ತೀನಿ ಅನ್ನುವಂಥದ್ದು ರೀತಿನ ಇದು ಪ್ರಜಾಪ್ರಭುತ್ವನೇ ಇದು. ನಾನು ನೀವು ಹೆಂಗ್ ಕೊಡೋದಿಲ್ಲ ನೋಡ್ತೀನಿ ಅನ್ನುವಂಥ ರೀತಿ. ಆನಂತರ ಯಾವಾಗ ಜನ ರೈತರು ತಿರುಗಿ ಬಿದ್ದರು, ಈಗ ಇಲ್ಲ ನಾನು ಒತ್ತಾಯಪೂರ್ವಕವಾಗಿ ಭೂಮಿ ವಶಪಡಿಸಿಕೊಡೋದಿಲ್ಲ. ಯಾಕೆ ಜನರ ಜೊತೆಗೆ ಮೊದಲೇ ಮಾತನಾಡಲಿಲ್ಲ ನೀವು? ಅನೇಕ ರೀತಿಯ ಸಲಹೆ ಕೊಟ್ಟರು, ಯಾಕೆ ಸ್ವೀಕಾರ ಮಾಡಲಿಲ್ಲ? ಈ ಹಠ ಮತ್ತು ನನ್ನದೇ ನಡೀಬೇಕು, ನಾನು ಮುಖ್ಯಮಂತ್ರಿ ಅಂದ್ರೆ ನೀವು ಮುಖ್ಯಮಂತ್ರಿ ಅಂದ್ರೆ ಸರ್ವಾಧಿಕಾರಿ ಅಲ್ಲ ನೀವು. ಪ್ರಜಾಪ್ರಭುತ್ವದಲ್ಲಿ ಮಾತುಕತೆ ನಡೀಬೇಕು, ಪ್ರಜಾಪ್ರಭುತ್ವದಲ್ಲಿ ಒಬ್ಬರಿಗೊಬ್ಬರದು ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು, ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು. ಡಿ.ಕೆ. ಶಿವಕುಮಾರ್ ಅವರು ಇವರು ಈ ರಾಜ್ಯದ ಮುಖ್ಯಮಂತ್ರಿ, ಅವರು ಈ ರಾಜ್ಯದ ಮಹಾರಾಜರಲ್ಲ. ಅವರು ಇದನ್ನು ಅವರು ಅರ್ಥ ಮಾಡಿಕೊಂಡು ತಮ್ಮ ನಡೆ ನುಡಿಗಳಲ್ಲಿ ಮತ್ತು ಇವತ್ತೇನು ಪರಮ ಭ್ರಷ್ಟಾಚಾರದ ಆರೋಪಗಳು ಬರ್ತಾ ಇದ್ದಾವೆ, ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕು. ಮುಖ್ಯಮಂತ್ರಿಗಳ ಮಾತನ್ನ ಗಮನಿಸಿದ್ರಿ ಸರ್, ಅವ್ರು ಜೈಲು ಕಳಿಸೋದಕ್ಕೆ ಏನೇನು ನಡೀತಿದ್ದಾರೆ ಅಂತೆಲ್ಲ ಮಾತಾಡಿದ್ದಾರೆ ಸರ್. ಅವ್ರ ಮಾತನ್ನ ನೋಡಿದಾಗ ಏನ್ ಅನ್ಸುತ್ತೆ ಸರ್? ನೋಡ್ರಿ, ಅವರು